ಮ್ಯೂಚುವಲ್ ಫಂಡಲ್ಲಿ ಬೇರೆ ಬೇರೆ ವಿಧಾನ ಇದೆ, ಯಾವ್ದು ಬೆಸ್ಟ್ ಅಂತ ಹೇಳ್ತೀರಿ ನೀವು? SIP ಏನಿದೆ, ಎಷ್ಟೋ ಜನ ಏನು ಅಂದ್ಕೊಂಡಿದ್ದಾರೆ ಬೇರೆ ಪ್ರಾಡಕ್ಟೇ ಅಂತ ಅಂದ್ಕೊಂಡಿದ್ದಾರೆ. ಅದು ಹೇಗೆ ಕೆಲಸ ಮಾಡುತ್ತೆ ಅಂತ SIP ಅನ್ನೋದು ತಿಂಗಳು ಇನ್ವೆಸ್ಟ್ ಮಾಡೋದನ್ನು ಮೊದಲನೇದು ನಾವು SIP ಅಂತ ಇನ್ವೆಸ್ಟ್ ಮಾಡಬೇಕಾದ್ರೆ ಅಥವಾ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಮೊದಲನೇ ನಾವೇನಂದರೆ ಏನು ಪರ್ಪಸ್ ಅಥವಾ ಗೋಲ್ ಏನು ನಮ್ಮದು. ನಾವೇನಂದರೆ ಎಷ್ಟು ಜಾಸ್ತಿ ಟೈಮ್ ಕೊಡ್ತೀವಿ ಇನ್ವೆಸ್ಟ್ಮೆಂಟ್ಸಲ್ಲಿ ಅಷ್ಟು. ವಿಜಯವಾಣಿ ಡಿಜಿಟಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಭೂಮಿಕಾ ವಿ. ಕಳೆದ ಸಾಕಷ್ಟು ವಾರಗಳಿಂದ ನಾವು ಮ್ಯೂಚುವಲ್ ಫಂಡ್ ಮತ್ತು SIP ಬಗೆಗೆ ಜಾಸ್ತಿ ವಿಚಾರಗಳನ್ನು ತಿಳ್ಕೊಳ್ತಾ ಇದ್ದೀವಿ. ಹಾಗೆಯೇ ಹೇಗೆ ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನು ಪ್ರತಿ ವಾರವೂ ಕೂಡ ಅದರ ವಿಷಯವನ್ನು ಹಂಚಿಕೊಳ್ತಾ ಇರ್ತೀವಿ. ಇವತ್ತು ನಮ್ಮ ಜೊತೆಗೆ ಇದರ ಬಗ್ಗೆ ಮಾತನಾಡುವುದಕ್ಕೆ ಪ್ರವೀಣ್ HK ಅವರು ಫಿನಾನ್ಷಿಯಲ್ ಅಸಿಸ್ಟೆನ್ಸನ್ನು ನಮಗೆ ಕೊಡ್ತಾರೆ. ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಎಲ್ಲದರ ಬಗ್ಗೆ ಮಾತಾಡೋಣ ಇವತ್ತು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹೆಲೋ ಸರ್. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ. ಸೊ ಫಸ್ಟ್ ಆಫ್ ಆಲ್ SIP ಬಗ್ಗೆ ನಾವಿವತ್ತು ಮಾತಾಡೋದಕ್ಕೆ ಬಂದಿದ್ದೀವಿ. ಸೊ ನಿಮ್ಮ ಪರಿಚಯವನ್ನು ಮಾಡಿಕೊಡೋದಾದ್ರೆ. ನನ್ನ ಹೆಸರು ಪ್ರವೀಣ್ HK ಅಂತ. ನಾನು ಉನ್ನತಿ ವೆಲ್ತ್ನ ಫೌಂಡರ್. ನಾನು ಕಳೆದ 24 ವರ್ಷಗಳಿಂದ ನಾನು ಫೈನಾನ್ಷಿಯಲ್ ಪ್ಲಾನಿಂಗ್ ಮತ್ತು ಫೈನಾನ್ಷಿಯಲ್ ಅಡ್ವೈಸರಿನಲ್ಲಿದ್ದೀನಿ. ನಾನೊಬ್ಬ ಸರ್ಟಿಫೈಡ್ ಫೈನಾನ್ಷಿಯಲ್ ಪ್ಲಾನರ್. ಸೊ ನಾವು ಇನ್ವೆಸ್ಟರ್ಸ್ಗೆ ಅವರ ವೆಲ್ತ್ ಬಿಲ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀವಿ. ಓಕೆ. ಸೊ ಫಸ್ಟ್ ಕ್ವೆಶನ್ ನಿಮಗೆ, SIP ಅಂದರೆ ಏನು, ಅದು ಹೇಗೆ ವರ್ಕ್ ಆಗುತ್ತೆ ಅಂತ? SIP ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ ಹೇಳ್ತೀವಿ. ಈಗ ನಾನು ಅದನ್ನು ರಿಲೇಟ್ ಮಾಡಬೇಕು ಅಂದರೆ, ನಾನೀಗ ಬ್ಯಾಂಕಿಂಗ್ ರೆಫರೆನ್ಸ್ ತೊಗೊಳ್ತು ಅಂದರೆ RD ಮಾಡ್ತೀವಿ ನಾವೆಲ್ಲರೂ, ರೆಕರಿಂಗ್ ಡೆಪಾಸಿಟ್. ಅದೇ ಥರ ನಾವು ಮ್ಯೂಚುವಲ್ ಫಂಡಲ್ಲಿ ತಿಂಗಳು ಇನ್ವೆಸ್ಟ್ ಮಾಡೋದನ್ನು ನಾವು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ ಕರಿತೀವಿ. ಇದನ್ನು ಏನಂದರೆ ಇದೊಂಥರ ನಾವು EMI ಥರ ಅಂತಲೂ ಕರಿಬೋದು. ಅಂದರೆ ತಿಂಗಳು ನಾವು ಅದನ್ನು ಹೂಡಿಕೆ ಮಾಡ್ಕೊಂಡು ಹೋಗ್ತೀವಿ. ಅದು ಹೇಗೆ ಕೆಲಸ ಮಾಡುತ್ತೆ ಅಂತ SIP ಅನ್ನೋದು? SIP ಅನ್ನೋದು ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ, ಇದರಲ್ಲಿ ನಾವು ಈಗ ಮ್ಯೂಚುವಲ್ ಫಂಡಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕಾದ್ರೆ ನಾವು ಇದು 3 ಅಸೆಟ್ ಕ್ಲಾಸಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಒಂದು ಫಿಕ್ಸ್ಡ್ ಇನ್ಕಮ್ ಅಥವಾ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಅಂತಿದೆ, ಅದು ಶಾರ್ಟ್ ಟರ್ಮ್ಗೋಸ್ಕರ. ಇನ್ನೊಂದು ಹೈಬ್ರಿಡ್ ಅಥವಾ ಮಲ್ಟಿ ಅಸೆಟ್ ಫಂಡ್ಸ್ ಅಂತ ಇರುತ್ತೆ, ಅದು ಮೀಡಿಯಮ್ ಟು ಲಾಂಗ್ ಟರ್ಮ್. ಮತ್ತು ಲಾಂಗ್ ಟರ್ಮಲ್ಲಿ ಈಕ್ವಿಟಿನಲ್ಲಿ ಹಾಕ್ಬೋದು, ಹೂಡಿಕೆ ಮಾಡಬಹುದು. ಸೊ ಇದೇನಂದರೆ ನಾವು ವೆಲ್ತ್ ಕ್ರಿಯೇಷನ್ ಆಗಿರ್ಬೋದು ಅಥವಾ ಗೋಲ್ಸ್ ಅಚೀವ್ಮೆಂಟ್ ಆಗಿರ್ಬೋದು, ಇದಕ್ಕೆ ಹೆಲ್ಪ್ ಮಾಡುತ್ತೆ SIP ಇನ್ವೆಸ್ಟ್ಮೆಂಟ್ಸು. ಓಕೆ. ಮ್ಯೂಚುವಲ್ ಫಂಡ್ನಲ್ಲಿ ಅದರಲ್ಲೂ ಕೂಡ SIPಯಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಏನೆಲ್ಲ ಅಡ್ವಾಂಟೇಜಸ್ ಇದೆ ಅಂತ? ಮ್ಯೂಚುವಲ್ ಫಂಡ್ SIPನಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಬಹಳಷ್ಟು ಅಡ್ವಾಂಟೇಜಸ್ ಇದೆ. ಮೊದಲನೇದು ಏನಂತಂದರೆ, ನಾವು ರುಪಿ ಕಾಸ್ಟ್ ಆ್ಯಾವ್ರೇಜಿಂಗ್ ಅಂತ ಕರಿತೀವಿ. ಏನಂದರೆ ನಾವು ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ, ನಿಮ್ಗೆ ಗೊತ್ತಿರೋ ಹಾಗೆ ಈಕ್ವಿಟಿನಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಮಾರ್ಕೆಟ್ಸ್ ಅಪ್ ಆ್ಯಂಡ್ ಡೌನ್ ಇರುತ್ತೆ. ಸೊ ಆವಾಗ ಏನಾಗುತ್ತೆ, ನಾವು ಮಾರ್ಕೆಟ್ ಕೆಳಗಿರಬೇಕಾದ್ರೂ ನಾವು ಯೂನಿಟ್ಸ್ನ ಅಕ್ಯುಮುಲೇಟ್ ಮಾಡಿರ್ತೀವಿ, ಮಾರ್ಕೆಟ್ ಮೇಲಿರಬೇಕಾದ್ರೂ ಯೂನಿಟ್ಸ್ ಅಕ್ಯುಮುಲೇಟ್ ಮಾಡಿರ್ತೀವಿ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಇದೇನಾಗುತ್ತೆ, ರುಪಿ ಕಾಸ್ಟ್ ಆ್ಯಾವ್ರೇಜಿಂಗ್ ಅಂದರೆ ನಮ್ಮ ಆ್ಯಾವ್ರೇಜ್ ಕಾಸ್ಟ್ ಆಫ್ ಬೈಯಿಂಗ್ ಕಮ್ಮಿ ಆಗಿರುತ್ತೆ. ಅದು ಮೇನ್ ಇಂಪಾರ್ಟೆಂಟು. ಎರಡನೇದು ಇದರಲ್ಲಿ ಇನ್ನೊಂದು ತುಂಬ ಮುಖ್ಯವಾದ ಅಂಶ ಏನಂದರೆ ಪವರ್ ಆಫ್ ಕಾಂಪೌಂಡಿಂಗ್. ಪವರ್ ಆಫ್ ಕಾಂಪೌಂಡಿಂಗ್ ನೀವು ಕೇಳಿರ್ಬೋದು, 8ನೇ ಅದ್ಭುತ ಅಂತಲೇ ಕರೀತಾರೆ. ಐನ್ಸ್ಟೈನ್ ಅವರು ಹೇಳಿದ್ದಾರೆ ಪವರ್ ಆಫ್ ಕಾಂಪೌಂಡಿಂಗ್ 8ನೇ ಅದ್ಭುತ ಅಂತ. ಇದು ಲಾಂಗರ್ ವಿ ಸ್ಟೇ ಇನ್ವೆಸ್ಟೆಡ್, ಇದು ತುಂಬ ಒಳ್ಳೆ ಅಮೌಂಟ್ನ ಅಕ್ಯುಮುಲೇಟ್ ಮಾಡಬಹುದು. ಒಂದು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, 2 ಫಂಡ್ಗಳಿದೆ, 31 ವರ್ಷದ ಫಂಡ್ಗಳು. ಯಾರಾದ್ರೂ 10,000 ರೂಪಾಯಿ 95ರಿಂದ 1995 ಇನ್ವೆಸ್ಟ್ ಮಾಡ್ಕೊಂಡು ಹೋಗಿದ್ರೆ ತಿಂಗಳಿಗೆ, ಅಂದರೆ ತಿಂಗಳು 10,000 ಅಂತಂದರೆ ವರ್ಷಕ್ಕೆ 1,20,000 ರೂಪಾಯಿ. 10 ವರ್ಷ ಅಂದರೆ 12 ಲಕ್ಷ, 30 ವರ್ಷ ಅಂದರೆ 36, ಇದು 31 ವರ್ಷ, ಸೊ 37 ಲಕ್ಷ ಆಗಿದೆ. 37 ಲಕ್ಷ ಹಾಕಿರೋದು ಇವತ್ತಿನ ದಿನ ಹೆಚ್ಚು ಕಮ್ಮಿ 22.5 ಕೋಟಿ ಆಗಿದೆ. ಸೊ ಅದು ಪವರ್ ಆಫ್ ಕಾಂಪೌಂಡಿಂಗ್. ದ ಲಾಂಗರ್ ವಿ ಸ್ಟೇ ಇನ್ವೆಸ್ಟೆಡ್, ಅದು ತುಂಬ ಚೆನ್ನಾಗಿ ಬೆಳೆಯುತ್ತೆ ಅದು. ಸೊ ಮತ್ತು ಇನ್ನೊಂದೇನೆಂದರೆ, ನಮ್ಮ ಇಂಪಾರ್ಟೆಂಟ್ ಲೈಫ್ ಗೋಲ್ಸ್ ಏನಿದೆ ಅದನ್ನು ಅಚೀವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ SIP. ಸೊ ಲೈಕ್ ರಿಟೈರ್ಮೆಂಟ್ ಪ್ಲಾನಿಂಗ್ ಇರ್ಬೋದು, ಮಕ್ಕಳ ಎಜುಕೇಷನ್ ಇರ್ಬೋದು, ಒಂದು ಮನೆ ತೊಗೋಬೇಕು, ಇದು ಯಾವುದೇ ಒಂದು ಗೋಲ್ಸ್ಗೆ ಇದು ಹೆಲ್ಪ್ ಮಾಡುತ್ತೆ ನಮಗೆ ಅಚೀವ್ ಮಾಡೋದಕ್ಕೆ. SIPಯಲ್ಲಿ ಇನ್ವೆಸ್ಟ್ ಮಾಡುವಾಗ ಯಾವೆಲ್ಲ ಫ್ಯಾಕ್ಟರ್ಸನ್ನು ಕನ್ಸಿಡರ್ ಮಾಡಬೇಕು, ಏನೆಲ್ಲ ಫ್ರೀಕ್ವೆನ್ಸಿಯನ್ನು ನೋಡಬೇಕು ಅಂತ? ಮೊದಲನೇದು ನಾವು SIP ಅಂತ ಇನ್ವೆಸ್ಟ್ ಮಾಡಬೇಕಾದ್ರೆ ಅಥವಾ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಮೊದಲನೇದು ನಾವೇನಂದರೆ ಏನು ಪರ್ಪಸ್ ಅಥವಾ ಗೋಲ್ ಏನು ನಮ್ಮದು, ಯಾವುದಕ್ಕೋಸ್ಕರ ಇನ್ವೆಸ್ಟ್ ಮಾಡ್ತಿದ್ದೀವಿ ಅನ್ನೋದು. ಒಂದು ನಾವು ನನ್ನ ಹತ್ರ ಗೋಲ್ ಏನಿಲ್ಲ, ವೆಲ್ತ್ ಕ್ರಿಯೇಷನ್ ಮಾಡ್ತೀನಿ ಅಂತ ಹೇಳ್ಬೋದು, ಅಥವಾ ರಿಟೈರ್ಮೆಂಟ್ಗೆ ಇರ್ಬೋದು, ಮಕ್ಕಳ ಹೈಯರ್ ಎಜುಕೇಷನ್ ಇರ್ಬೋದು, ಅಥವಾ ನಾನೊಂದು ಅಸೆಟ್ ಮನೆ ತೊಗೋಬೇಕು, ಫಾರ್ಮ್ ಹೌಸ್ ತೊಗೋಬೇಕು, ಅಥವಾ ವೆಕೇಷನ್ಗೋಸ್ಕರ, ಈ ಥರ ಒಂದು ಯಾವುದಕ್ಕೋಸ್ಕರ ಅಂತ ನಾವು ಡಿಸೈಡ್ ಮಾಡಬೇಕು. ಅದು ಗೊತ್ತಾದಾಗ, ಈಗ ಫಾರ್ ಎಕ್ಸಾಂಪಲ್ ರಿಟೈರ್ಮೆಂಟಿಗೆ ನಾನು ಸೇವ್ ಮಾಡ್ತೀನಿ ಅಂದಾಗ ನನಗೆ
20 ವರ್ಷನೋ 25 ವರ್ಷ ರಿಟೈರ್ಮೆಂಟಿಗೆ ಟೈಮ್ ಇರುತ್ತೆ. ಸೊ ಆ ಒಂದು ಟೈಮ್ ಫ್ರೇಮಿಗೆ ನಾನು ನೋಡಿಕೊಂಡು ಯಾವುದು ಬೆಸ್ಟ್ ಅಸೆಟ್ ಕ್ಲಾಸ್ ಅಂದಾಗ ಲಾಂಗ್ ಟರ್ಮ್ ಇರಬೇಕಾದ್ರೆ ಈಕ್ವಿಟಿ ವುಡ್ ಬಿ ದ ಬೆಸ್ಟ್. ಈಕ್ವಿಟಿನಲ್ಲಿ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಈಕ್ವಿಟಿ ಸೆಲೆಕ್ಟ್ ಮಾಡಿದಾಗ ಅಗೇನ್ ನಾವು ಯಾವ ಫಂಡ್ ಕನ್ಸಿಸ್ಟೆಂಟ್ ಆಗಿದೆ ಅದನ್ನು ಚೂಸ್ ಮಾಡಿ ಅದರಲ್ಲಿ ಹೂಡಿಕೆ ಮಾಡೋದು ಒಳ್ಳೆಯದು. ಓಕೆ, ಲಂಪ್ಸಮ್ ಅಮೌಂಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿಕೆ ಅಂದ್ಕೊಳ್ತಾರೆ ಜಾಸ್ತಿ ಜನ. ಅದಕ್ಕೆ SIP ಸೂಕ್ತನ? ಬಿಕಾಸ್ ಅದು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಆಗಿರೋದ್ರಿಂದ. ಸೊ ಲಂಪ್ಸಮ್ ಅಮೌಂಟ್ ಹೂಡಿಕೆ ಮಾಡೋದಕ್ಕೆ SIP ಓಕೆನಾ, ಕರೆಕ್ಟ್ ರೈಟ್ ಚಾಯ್ಸಾ ಅಂತ? ಈಗ ಸಪೋಸ್ ನಂತರ 5 ಲಕ್ಷ ಆಯಿತು, 5 ಲಕ್ಷ ಆಯಿತು ಅಂದರೆ ಲಂಸಮ್ ಹೂಡಿಕೆ ಮಾಡಿಬಿಡ್ಬೋದು. ಈಗೇನಾಗುತ್ತೆ ಅಂದರೆ ನಾವು ಮೋಸ್ಟ್ ಆಫ್ ಅಸ್ ನಾವು ಪ್ರತಿ ತಿಂಗಳು ನಮ್ಗೆ ಇನ್ಕಮ್ ಬರುತ್ತೆ, ಎಕ್ಸ್ಪೆನ್ಸಸ್ಸು ಇರುತ್ತೆ, ಪ್ರತಿ ತಿಂಗಳು ಸೇವ್ ಮಾಡ್ತೀವಿ. SIPಲಿ ಏನು ಅಡ್ವಾಂಟೇಜ್ ಅಂದರೆ 500 ರೂಪಾಯಿಂದ ಹಿಡಿದು ಎಷ್ಟು ಬೇಕಾದರೂ ಸೇವ್ ಮಾಡ್ಬೋದು. ತಿಂಗಳು ನಮ್ದು ಏನು ಸೇವಿಂಗ್ಸ್ ಇದೆ ಅದನ್ನು ನಾವು ಚಾನಲೈಸ್ ಮಾಡ್ಬೋದು ಇನ್ವೆಸ್ಟ್ಮೆಂಟ್ಗೆ. ಮೆಜಾರಿಟಿ ಏನಾಗುತ್ತೆ ಅಂದರೆ ಇವತ್ತು ನಾನೊಂದು ಒಂದಿಷ್ಟು ಗಂಟೆ ಆಗಲಿ ಅಥವಾ 1 ಲಕ್ಷನೋ 5 ಲಕ್ಷನೋ ಆಗಲಿ ಅದಾದಮೇಲೆ ಹೂಡಿಕೆ ಮಾಡ್ತೀನಿ ಅಂತ ಹೋಗಿ ಏನಾಗುತ್ತೆ, ಏನೋ ಒಂದು ಎಕ್ಸ್ಪೆನ್ಸಸ್ ಬರುತ್ತೆ, ನಾವು ಅದನ್ನು ಖರ್ಚು ಮಾಡಿಬಿಡ್ತೀವಿ. ಅದ್ರ ಬದಲು SIP ಮಾಡ್ಕೊಂಡು ಹೋಯ್ತು ಅಂದರೆ ಒಂದು ಡಿಸಿಪ್ಲಿನ್ಡ್ ಇನ್ವೆಸ್ಟ್ಮೆಂಟ್ ಬಂದುಬಿಡುತ್ತೆ. ಸೊ ಹಾಗಾಗಿ ನೀವು ಕ್ವಶನ್ಗೆ ಲಂಸಮ್ ಒಳ್ಳೆಯದೋ ಅಥವಾ SIP ಒಳ್ಳೆಯದೋ, ದುಡ್ಡಿದಾಗ ಲಂಸಮ್ ಹಾಕಿ ಜೊತೆಗೆ SIP ಮಾಡಿ ಅಂತ ನಾನು ಹೇಳ್ತೀನಿ. SIP ಓವರ್ ಅ ಪೀರಿಯಡ್ ಆಫ್ ಟೈಮ್ ಒಂದು ಡಿಸಿಪ್ಲಿನ್ ಕ್ರಿಯೇಟ್ ಮಾಡುತ್ತೆ, ಪವರ್ ಆಫ್ ಕಾಂಪೌಂಡಿಂಗ್ ಬರುತ್ತೆ, ರುಪಿ ಕಾಸ್ಟ್ ಆವ್ರೇಜಿಂಗ್ ಬರೋದ್ರಿಂದ ಲಾಂಗ್ ಟರ್ಮಲ್ಲಿ ಒಳ್ಳೆ ವೆಲ್ತ್ ಕ್ರಿಯೇಷನ್ ಆಗುತ್ತೆ. ಓಕೆ, SIP ಮೂಲಕ ಪೇರೆಂಟ್ಸ್ ಮೈನರ್ಗಳಿಗೆ ಇನ್ವೆಸ್ಟ್ ಮಾಡಬಹುದಾ? ಹೇಗೆ? ಖಂಡಿತ ಮಾಡ್ಬೋದು. ಮೈನರ್ಸ್ ಹೆಸರಲ್ಲಿ ಮಾಡ್ಬೋದು. ನಾನೇನು ಹೇಳ್ತೀನಿ ಅಂತಂದರೆ ಪ್ರತಿಯೊಬ್ಬರು ಮಕ್ಕಳ ಹೆಸರಲ್ಲಿ ಇನ್ವೆಸ್ಟ್ ಮಾಡಿ 500 ರೂಪಾಯಿ ಆಗಿರ್ಬೋದು, 1000 ರೂಪಾಯಿ ಆಗಿರ್ಬೋದು, ಎಷ್ಟೇ ಅಮೌಂಟ್ ಅದನ್ನು ಪೇರೆಂಟ್ಸ್ ಡಿಸೈಡ್ ಮಾಡ್ಬೋದು. ಬಟ್ ಯಾವುದಕ್ಕೆ ಹೇಳ್ತಿದ್ದೀನಿ ಅಂತಂದರೆ ಮೇನ್ ಈ ವೆಲ್ತ್ ಕ್ರಿಯೇಷನ್ ಒಂದು ಪಾರ್ಟ್ ಆಫ್ ಇಟ್. ಎರಡನೇದು ಇಂಪಾರ್ಟೆಂಟ್ ಏನಂದರೆ ಇವತ್ತಿನ ದಿನ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಏನಂದರೆ ಒಳ್ಳೆ ಡಾಕ್ಟ್ರ್ ಆಗೋದು ಹೇಗೆ ಅಂತ ಕಾಲೇಜ್ಗಳಲ್ಲಿ, ಒಳ್ಳೆ ಲಾಯರ್ ಆಗಿರ್ಬೋದು, ಒಳ್ಳೆ ಪ್ರತಿಯೊಂದು ಇದಕ್ಕೆ ಹೇಗೆ ಬೆಸ್ಟ್ ಆಫ್ ದಿ ಪ್ರೊಫೆಷನಲ್ ಆಗ್ಬೋದು ಅಂತ ಹೇಳ್ಕೊಡ್ತೀವಿ. ಆದರೆ ಆ ಬೆಸ್ಟ್ ಆಫ್ ದ ಪ್ರೊಫೆಷನಲ್ಸ್ ಅವ್ರು ಚೆನ್ನಾಗಿ ದುಡಿತಾರೆ, ಆ ದುಡ್ಡನ್ನ ಹೇಗೆ ಹೂಡಿಕೆ ಮಾಡೋದು ಅಂತ ನಾವೆಲ್ಲೂ ಹೇಳ್ಕೊಡಲ್ಲ. ಸೊ ಅದು ಮನೆಯಲ್ಲೇ ಆಗಬೇಕಾಗತ್ತೆ. ಅದಕ್ಕೋಸ್ಕರ ಮಕ್ಕಳ ಹೆಸರಲ್ಲಿ ಮಾಡಿದಾಗ ಏನಾಗುತ್ತೆ, ಪೇರೆಂಟ್ಸು ಮಕ್ಕಳು 12-13 ವರ್ಷ ಆದಾಗ ನೋಡಿ ಈ ಥರ ನಿನ್ನ ಹೆಸರಲ್ಲಿ ಮಾಡಿದ್ದೀನಿ, ಇಷ್ಟು 10 ವರ್ಷದಿಂದ ಮಾಡಿದ್ದೀನಿ, ಇಷ್ಟು ಹಾಕಿದೆ, ಇಷ್ಟು ಇದು ಇವತ್ತು ವ್ಯಾಲ್ಯೂ ಆಗಿದೆ, ಇದನ್ನು ಪವರ್ ಆಫ್ ಕಾಂಪೌಂಡಿಂಗ್ ಅಂತ ಹೇಳ್ತಾರೆ, ಇದು ಈಕ್ವಿಟಿ ಹೀಗಿರುತ್ತೆ, ಫಿಕ್ಸ್ಡ್ ಇನ್ಕಮ್ ಹೀಗಿರುತ್ತೆ, ಆ ಥರ ಹೇಳಿದಾಗ ಅವರಿಗೆ 22-23 ವರ್ಷಕ್ಕೆ ಅವರು ದುಡಿಮೆ ಶುರು ಮಾಡೋ ಅಷ್ಟೊತ್ತಿಗೆ ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ. ಅವರು ಮಿಸ್ಟೇಕ್ಸ್ ಮಾಡಿ ಆಮೇಲೆ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಅವರು ಆಲ್ರೆಡಿ ಅವ್ರಿಗೆ ಇದೆಲ್ಲ ತಿಳ್ಕೊಂಡಿರೋದ್ರಿಂದ ಫ್ರಮ್ ದ ಡೇ ಒನ್ ಅವರು ಇನ್ವೆಸ್ಟ್ಮೆಂಟ್ಸ್ ಶುರು ಮಾಡಬಹುದು. 10,000 ಇನ್ವೆಸ್ಟ್ಮೆಂಟನ್ನು ಇಟ್ಕೊಂಡು ಒಂದು 20 ವರ್ಷ ಆದ ನಂತರ ಅದನ್ನು 1 ಕೋಟಿ ತನಕ ರೀಚ್ ಮಾಡಿಸಬಹುದಾ? SIPಯಲ್ಲಿ ಇನ್ವೆಸ್ಟ್ ಮಾಡಿ ಏನು ಹೇಳ್ತೀರಿ? ಖಂಡಿತ. ಈಗ ನಾವು ಹಿಸ್ಟಾರಿಕಲ್ ಡೇಟಾ ತಗೊಳ್ತು ಅಂತಂದರೆ ಅದು 1 ಕೋಟಿಗಿಂತ ಜಾಸ್ತಿ ಆಗಿದೆ. ಬಟ್ ನಾವು ತುಂಬ ಕನ್ಸರ್ವೇಟಿವ್ ಆಗಿ ಒಂದು ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ನಾವು SIP ಮಾಡಿದಾಗ, ಹೂಡಿಕೆ ಮಾಡಿದಾಗ 12% ರಿಟರ್ನ್ಸ್ ನಾವು ಕನ್ಸಿಡರ್ ಮಾಡಿದ್ರು ಅದು 1 ಕೋಟಿಯಷ್ಟು ಆಗಿರುತ್ತೆ. ಸೊ ಖಂಡಿತ ಅದನ್ನು ಮಾಡ್ಬೋದು. ಪ್ಲಸ್ ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಇದೆ ಅಂದರೆ, ಈಗ ನಾವು SIP ಶುರು ಮಾಡ್ತೀವಿ 10,000ದಿಂದ, ಪ್ರತಿ ವರ್ಷ ನಮ್ಮ ಇನ್ಕಮ್ ಜಾಸ್ತಿ ಆಗಿರುತ್ತೆ. ನಾವು ಸ್ಟೆಪ್ ಅಪ್ SIP ಅಂತಿದೆ, ಅದನ್ನು 5% ಅಥವಾ 10% ಜಾಸ್ತಿ ಮಾಡ್ಕೊಂಡು ಹೋದಾಗ 20 ವರ್ಷದಲ್ಲೇ ಇನ್ನೂ ಜಾಸ್ತಿ ಆಗಿರುತ್ತೆ. ಪ್ರಾಬ್ಲಿ 2-2.5 ಕೋಟಿ ಅಷ್ಟು ಆಗಿರುತ್ತೆ. ಮ್ಯೂಚುವಲ್ ಫಂಡ್ ಮತ್ತು SIPಗೆ ಇರುವಂಥ ಡಿಫ್ರೆನ್ಸ್ ಏನು ಅಂತ? ಆ್ಯಕ್ಚುಲಿ ಏನಂತಂದರೆ ಮ್ಯೂಚುವಲ್ ಫಂಡ್ಸ್ ಒಂದು ವೆಹಿಕಲ್ ಫಾರ್ ಇನ್ವೆಸ್ಟ್ಮೆಂಟ್. ಈ SIP ಏನಿದೆ, ಎಷ್ಟೋ ಜನ ಏನು ಅಂದ್ಕೊಂಡಿದ್ದಾರೆ ಬೇರೆ ಪ್ರಾಡಕ್ಟೇ ಅಂತ ಅಂದ್ಕೊಂಡಿದ್ದಾರೆ. ಇಲ್ಲ, ಇದು ನಾವು ಹೇಗೆ ಇನ್ವೆಸ್ಟ್ ಮಾಡ್ತೀವಿ, ಮ್ಯೂಚುವಲ್ ಫಂಡ್ಸಲ್ಲಿ ನಾವು ಒಂದು ಲಂಸಮ್ ಇನ್ವೆಸ್ಟ್ ಮಾಡಬಹುದು ಅಥವಾ SIP ಮುಖಾಂತರನೂ ಇನ್ವೆಸ್ಟ್ ಮಾಡಬಹುದು. ಸೊ ಇಟ್ ಇಸ್ ದ ವೇ ಹೌ ವಿ ಇನ್ವೆಸ್ಟ್. SIP ಅಂದಾಗ ತಿಂಗಳಾಗಿರ್ಬೋದು, ಅಥವಾ ಫೋರ್ಟ್ ನೈಟ್ಲಿ ಆಗಿರ್ಬೋದು, ಅಥವಾ ಡೈಲಿ ಆಗಿರ್ಬೋದು, ಈ ಫ್ರೀಕ್ವೆನ್ಸಿನಲ್ಲಿ ನಾವು ಇನ್ವೆಸ್ಟ್ ಮಾಡಬಹುದು. SIP ಲಾಂಗ್ ಟರ್ಮ್ಗೆ ಇರೋದಾ ಅಥವಾ ಶಾರ್ಟ್ ಟರ್ಮ್ಗೂ ಕೂಡ SIP ಇನ್ವೆಸ್ಟ್ಮೆಂಟ್ ಇದೆಯಾ ಅಂತ? ನಮ್ಮ ಟೈಮ್ ಫ್ರೇಮ್, ನಮ್ಮ ಆಬ್ಜೆಕ್ಟಿವ್ಸ್ ಪ್ರಕಾರ, ಈಗ ನನಗೆ ಎಕ್ಸಾಂಪಲ್ ತೊಗೊಂಡಾಗ ನಾನು ಮಾಡ್ತೀನಿ, ನಾನು ಶಾರ್ಟ್ ಟರ್ಮ್ಗೂ ಮಾಡ್ತೀನಿ, ಮೀಡಿಯಮ್ ಟರ್ಮ್ ಮಾಡ್ತೀನಿ, ಲಾಂಗ್ ಟರ್ಮ್, ಯಾಕಂದರೆ ನನ್ನ ಗೋಲ್ಸ್ ಆಗಿದೆ. ಈಗ ನಾನು ಶಾರ್ಟ್ ಟರ್ಮ್ ಯಾಕೆ ಮಾಡ್ತೀನಿ ಅಂತಂದರೆ, ನನಗೆ ಪ್ರತಿ ವರ್ಷ ನಾನು ವೆಕೇಷನ್ ತೊಗೋತೀನಿ. ಅದಕ್ಕೋಸ್ಕರ ಏನು ಮಾಡ್ತೀನಿ, ಪ್ರತಿ ವರ್ಷ ಇದನ್ನು ಪ್ರತಿ ತಿಂಗಳು ಸಮ್ ಅಮೌಂಟ್ ನಾನು ಸೆಟ್ ಅಸೈಡ್ ಮಾಡ್ತೀನಿ. ವರ್ಷ ಆದ ತಕ್ಷಣ ತೊಗೊಂಡು ಖರ್ಚುಗಳಿಗೆ, ವೆಕೇಷನ್ಗೆ ಆ ಥರ ಯೂಸ್ ಮಾಡ್ತೀನಿ. ಸೊ ಶಾರ್ಟ್ ಟರ್ಮ್ ಯೂಸ್ ಮಾಡ್ಬೋದು, ಮೀಡಿಯಮ್ ಟರ್ಮ್ಗೂ ಯೂಸ್ ಮಾಡ್ಬೋದು, ಲಾಂಗ್ ಟರ್ಮ್. ಬಟ್ ಏನಂದರೆ ಶಾರ್ಟ್ ಟರ್ಮ್ ಯೂಸ್ ಮಾಡಿದಾಗ ಆವಾಗ ನಾವೇನು ಮಾಡ್ತೀವಿ, ಫಿಕ್ಸ್ಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್ಸ್ ಅಂತ ಇದೆ, ಅಥವಾ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಅಂತಿದೆ, ಅದರಲ್ಲಿ ನಾವು ಅಡ್ವೈಸ್ ಮಾಡ್ತೀವಿ. ಮೀಡಿಯಮ್ ಟರ್ಮ್ 4-7 ವರ್ಷ ಅಂತಂದಾಗ ಹೈಬ್ರಿಡ್ ಫಂಡ್ಸ್ ಅಂತ ಹೇಳ್ತೀವಿ, ಕಾಂಬಿನೇಷನ್ ಆಫ್ ಈಕ್ವಿಟಿ ಮತ್ತು ಫಿಕ್ಸ್ಡ್ ಇನ್ಕಮ್. 7 ವರ್ಷ 8 ವರ್ಷ ಅದಕ್ಕಿಂತ ಜಾಸ್ತಿ 20 ವರ್ಷ 30 ವರ್ಷ ಮಾಡಿದಾಗ ಈಕ್ವಿಟಿ ಫಂಡ್ಸ್ಗೆ ಇನ್ವೆಸ್ಟ್ ಮಾಡೋದು ಒಳ್ಳೆಯದು. SIP ಅಥವಾ ಮ್ಯೂಚುವಲ್ ಫಂಡ್ ಇದೆರಡರಲ್ಲೂ ಇರುವಂಥ ಡ್ರಾಬ್ಯಾಕ್ಸ್ ಏನು ಅಂತ?
SIP ನಲ್ಲಿ ಡ್ರಾಬ್ಯಾಕ್ಸ್ ಅಂತಂದರೆ ಈಗ ಅಥವಾ ನಾವೆಲ್ಲಿ ತಪ್ಬೋದು ಅಂತಂದರೆ ನಮ್ಮ ಆಬ್ಜೆಕ್ಟಿವ್ಸ್ ನಾವು ಡಿಸೈಡ್ ಮಾಡ್ದಲೇ ನಾವು ಇನ್ವೆಸ್ಟ್ ಮಾಡಿದಾಗ ನಾನು ಈಗ ಈಕ್ವಿಟಿನಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಶಾರ್ಟ್ ಟೈಮ್ ಫ್ರೇಮ್ ಇಟ್ಕೊಂಡು, ಆವಾಗ ಡಿಸೈರ್ಡ್ ರಿಸಲ್ಟ್ಸ್ ಸಿಗೋದಿಲ್ಲ ಮೊದಲನೇದು. ಎರಡನೇದು, ನಾನು ಬರೀ ರಿಟರ್ನ್ಸ್ ನೋಡಿ, ಹಿಸ್ಟಾರಿಕಲ್ ರಿಟರ್ನ್ಸ್ ನೋಡಿ ನಾನು ಅಕಸ್ಮಾತ್ ಸೆಕ್ಟರಲ್ ಫಂಡ್ಸ್ ಅಥವಾ ಥಿಮ್ಯಾಟಿಕ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿದಾಗ ಆವಾಗ ನನಗೆ ಆಬ್ಜೆಕ್ಟಿವ್ಸ್ ಅಚೀವ್ ಮಾಡೋಕ್ಕಾಗೋದಿಲ್ಲ. ಸೊ ನಾವೇನಂತಂದರೆ ಅದು ಇನ್ಯಾರೋ ಮಾಡಿದ್ದಾರೆ ಅದನ್ನು ನೋಡಿ ನಾವು ಮಾಡೋದು ಅದು ತಪ್ಪಾಗುತ್ತೆ. ಅಥವಾ ಬರೀ ಹಿಸ್ಟಾರಿಕಲ್ ರಿಟರ್ನ್ಸ್ ನೋಡಿ ಅದರ ರಿಸ್ಕ್ ಅಪಿಟೈಟ್ ಅದನ್ನು ನೋಡ್ದಲೇ ನಾವು ಡಿಸೈಡ್ ಮಾಡಿದಾಗ ಅದು ನಮ್ಮ ಡಿಸೈರ್ಡ್ ರಿಸಲ್ಟ್ಸ್ ಕೊಡೋದಿಲ್ಲ ಆವಾಗ. ಈಗ ಒಂದು ಮೀಡಿಯಂ, ಈಗ ಮಧ್ಯಮ ವರ್ಗದವರು ಕೂಡ ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದಾ, ಏನು ಹೇಳ್ತೀರಿ ಅಂತ? ಖಂಡಿತ ಎಲ್ಲರೂ ಇನ್ವೆಸ್ಟ್ ಮಾಡ್ಬೋದು. ಇವತ್ತಿನ ದಿನ ಹೇಗಿದೆ ಅಂದರೆ 250 ರೂಪಾಯಿಂದ ಶುರು ಆಗುತ್ತೆ SIP ಅಮೌಂಟು. ಸೊ ಯಾರು ಬೇಕಾದರೂ ಇನ್ವೆಸ್ಟ್ ಮಾಡ್ಬೋದು, ಅಷ್ಟು ಕನ್ವೀನಿಯೆಂಟ್ ಆಗಿದೆ ಇವತ್ತು. ಮ್ಯೂಚುವಲ್ ಫಂಡ್ ಅಂದರೆ ಆ ಒಂದು ನಂಬಿಕೆ ಇನ್ನೂ ಕೂಡ ಜನರಿಗಿಲ್ಲ. ಈ ಇತ್ತೀಚಿನ ಜನ್ರೇಷನ್ಗಳು ಸ್ವಲ್ಪ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ತಿಳ್ಕೊಂಡಿದ್ದಾರೆ. ಆದರೆ ಇನ್ನೂ ಕೂಡ ಗೋಲ್ಡ್ ಮತ್ತು ರಿಯಲ್ ಎಸ್ಟೇಟಿಗಿರೋ ವ್ಯಾಲ್ಯೂ ಇಲ್ಲ. ಯಾಕೆ ಈ ಒಂದು ನಂಬಿಕೆ ಯಾಕೆ ಹೆಚ್ಚಾಗ್ತಿಲ್ಲ ಅಂತ ನಿಮ್ಗೆ ಏನು ಅನಿಸುತ್ತೆ? ಹಾಗಿಲ್ಲ. ಆ್ಯಕ್ಚುಲಾಗಿ ನೀವು ನೋಡಿದ್ರೆ ಲಾಸ್ಟ್ 10 ವರ್ಷದಲ್ಲಿ ಪ್ರಾಬ್ಲಿ ನಾವು 10 ವರ್ಷದ ಹಿಂದೆ 25-30 ಸಾವಿರ ಕೋಟಿ ಮ್ಯೂಚುವಲ್ ಫಂಡ್ಸ್ ಮ್ಯಾನೇಜ್ ಮಾಡ್ತಿದ್ವಿ. ಇವತ್ತಿನ ದಿನ 80 ಸಾವಿರ ಕೋಟಿಗಿಂತಲೂ ಜಾಸ್ತಿ ಮಾಡ್ತಿದೆ. ಸೊ ಇದು ಏನಂತಂದರೆ ಇವತ್ತಿನ ದಿನ ಹೆಚ್ಚು ಜನಕ್ಕೆ ಇದ್ರ ಬಗ್ಗೆ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಗೊತ್ತಿದೆ, ಇವತ್ತು ಇನ್ವೆಸ್ಟ್ ಮಾಡ್ತಿದ್ದಾರೆ. ಒಂದು SIP ಅಂತಲೇ ತಗೊಂಡ್ರೆ 32 ಸಾವಿರ ಕೋಟಿಯಷ್ಟು ತಿಂಗಳು ಇನ್ವೆಸ್ಟ್ ಮಾಡ್ತಿದ್ದಾರೆ ಜನಗಳು. ಸೊ ಅದು ಬರ್ತಿದೆ. ಬಟ್ ಮೆಜಾರಿಟಿ ಇನ್ವೆಸ್ಟ್ಮೆಂಟ್ಸ್ ಏನಾಗ್ತಿದೆ ಅಂದರೆ ಇವತ್ತು ರಿಯಲ್ ಎಸ್ಟೇಟ್ ಮತ್ತು ಗೋಲ್ಡ್ಗೆ ಹೋಗ್ತಿದೆ, ಅದು ಖಂಡಿತ ಇದೆ. ಬಟ್ ಸ್ಲೋ ಆಗಿ ಈಕ್ವಿಟಿ ಕಡೆಗೂ ಬರ್ತಾ ಇದೆ. ಈಕ್ವಿಟಿ ಯಾತಕ್ಕೆ ಜನಗಳು ಇನ್ವೆಸ್ಟ್ ಮಾಡ್ತಿರ್ಲಿಲ್ಲ ಅಂದರೆ ಆ ವಾಲಟೈಲಿಟಿ ಇರುತ್ತಲ್ಲ, ಅದನ್ನು ತುಂಬ ದೊಡ್ಡ ರಿಸ್ಕ್ ಅಂತ ಅಂದ್ಕೊಂಡ್ರು. ಅವರಿಗೆ ಆ ಒಂದು ವಿಚಾರಕ್ಕೋಸ್ಕರ ಅವರು SIP ಈಕ್ವಿಟಿ ಏನು ಡಿಫ್ರೆನ್ಸ್ ಮೂರಕ್ಕೂ ಕೂಡ? ಈ ಮ್ಯೂಚುವಲ್ ಫಂಡಲ್ಲೇ ಬೇರೆ ಬೇರೆ ವಿಧಾನ ಇದೆ, ಯಾವುದು ಬೆಸ್ಟ್ ಅಂತ ಹೇಳ್ತೀರಿ ನೀವು? ಅಂದರೆ ಈ ಮ್ಯೂಚುವಲ್ ಫಂಡ್ ಏನಿದೆಯಲ್ಲ ಅದು ವೆಹಿಕಲ್ ಫಾರ್ ಇನ್ವೆಸ್ಟ್ಮೆಂಟ್. ನಾವು 4 ಅಸೆಟ್ ಕ್ಲಾಸಸ್ ಇದೆ ಇನ್ವೆಸ್ಟ್ ಮಾಡೋದಕ್ಕೆ. ಒಂದು ರಿಯಲ್ ಎಸ್ಟೇಟು, ಎರಡನೇದು ಈಕ್ವಿಟೀಸು, ಮೂರನೇದು ಫಿಕ್ಸ್ಡ್ ಇನ್ಕಮ್, ನಾಲ್ಕನೇದು ಕಮಾಡಿಟೀಸು. ಈ ರಿಯಲ್ ಎಸ್ಟೇಟ್ ಬಿಟ್ಟರೆ ಈ 3 ಅಸೆಟ್ ಕ್ಲಾಸಲ್ಲಿ ಮ್ಯೂಚುವಲ್ ಫಂಡ್ ಮುಖಾಂತರ ಇನ್ವೆಸ್ಟ್ ಮಾಡಬಹುದು. ಈಕ್ವಿಟೀಸ್ ಲಾಂಗ್ ಟರ್ಮ್ಗೋಸ್ಕರ ಶೇರ್ಸಲ್ಲಿ ಕಂಪನಿನಲ್ಲಿ ಹೂಡಿಕೆ ಮಾಡ್ತೀವಿ. ಶಾರ್ಟ್ ಟರ್ಮ್ ಇತ್ತು ಅಂತಂದರೆ ಫಿಕ್ಸ್ಡ್ ಇನ್ಕಮ್ ಅಥವಾ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ ಬಾಂಡ್ಸು, ಡಿಬೆಂಚರ್ಸ್ ಏನಿದೆ ಅದರಲ್ಲಿ ಹೂಡಿಕೆ ಮಾಡ್ಬೋದು. ಕಮಾಡಿಟೀಸ್, ಗೋಲ್ಡ್ ಸಿಲ್ವರಲ್ಲಿ ಮಾಡಬೇಕು ಅಂದರೆ ಕಮಾಡಿಟೀಸ್ ಫಂಡ್ಸು ಇದೆ. ಸೊ ಈ 3 ಅಸೆಟ್ ಕ್ಲಾಸ್ನ ಮ್ಯೂಚುವಲ್ ಫಂಡ್ ಮುಖಾಂತರ ನಾವು ಮ್ಯೂಚುವಲ್ ಫಂಡ್ ಅಥವಾ SIP ಮುಖಾಂತರ ಇನ್ವೆಸ್ಟ್ ಮಾಡಬಹುದು. ಓಕೆ, ಇನ್ನೂ ಕೂಡ ಇನ್ವೆಸ್ಟ್ ಮಾಡದೇ ಇರೋರಿಗೆ ಏನು ಹೇಳ್ತೀರಿ ಅಂತ? ಶುರು ಮಾಡಿ. ಏನಂದರೆ ಈಗ ಕೇಳ್ತಾರೆ ವೆನ್ ವಾಸ್ ದ ಬೆಸ್ಟ್ ಟೈಮ್ ಟು ಪ್ಲಾಂಟ್ ದ ಟ್ರೀ ಅಂತಾರೆ. 20 ವರ್ಷದ ಹಿಂದೆ ಗಿಡ ನೆಟ್ಟಿದ್ರೆ ಇವತ್ತು ಮರ ಆಗಿರ್ತಿತ್ತು. ಈಗ SIP ಯಾವಾಗ ಶುರು ಮಾಡಬೇಕು ಅಂದರೆ 20 ವರ್ಷದ ಹಿಂದೆ ಮಾಡಿದರೆ ತುಂಬ ಚೆನ್ನಾಗಿರ್ತಿತ್ತು. ಬಟ್ ಸೆಕೆಂಡ್ ಬೆಸ್ಟ್ ಟೈಮ್ ಇಸ್ ಟುಡೇ ಅಂತ ಹೇಳ್ತೀವಿ. ಇವತ್ತು ಮಾಡಿ ಆ್ಯಂಡ್ ಸ್ಟೇ ಇನ್ವೆಸ್ಟೆಡ್ ಆ್ಯಸ್ ಲಾಂಗ್ ಆಸ್ ಪಾಸಿಬಲ್. ಆವಾಗ ಒಳ್ಳೆ ರಿಸಲ್ಟ್ ಸಿಗತ್ತೆ. ಇನ್ನೊಂದು ಆ್ಯಡ್ ಮಾಡ್ತೀನಿ. ಈಗ ನಾವು ಪವರ್ ಆಫ್ ಕಾಂಪೌಂಡಿಂಗ್ ಅಂತ ಹೇಳ್ತಿದ್ನಲ್ಲ, ಅದರಲ್ಲಿ ನಾವು ಸ್ಕೂಲಲ್ಲಿ ಒಂದು ಫಾರ್ಮುಲಾ ಕಲ್ತಿದ್ವಿ. ಒಂದು ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ಕಲ್ತಿದ್ವಿ. ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ಏನು? ಅಮೌಂಟ್ ಈಕ್ವಲ್ಸ್ P × 1 + R/100 ಹೋಲ್ ಟು ದ ಪವರ್ ಆಫ್ n ಅಂತ. ನಾವು ಇನ್ವೆಸ್ಟರ್ ಆಗಿ ಏನು ನೋಡ್ತಿದ್ದೀವಿ ಅಂದರೆ ರಿಟರ್ನ್ಸ್ ಎಷ್ಟು ಬರುತ್ತೆ ಅಂತ ನೋಡ್ತೀವಿ. ರಿಟರ್ನ್ಸ್ ಇಂಪಾರ್ಟೆಂಟು, ಬಟ್ ಅದಕ್ಕಿಂತ ಮೋರ್ ಇಂಪಾರ್ಟೆಂಟ್ ಈಸ್ ಟೈಮ್ ವಿ ಸ್ಟೇ ಇನ್ವೆಸ್ಟೆಡ್. ಅಂದರೆ P × 1 + R/100 ಹೋಲ್ ಟು ದ ಪವರ್ ಆಫ್ n ಅಂತ ಏನಿದೆಯಲ್ಲ, n ಇಸ್ ಅ ಟೈಮ್. ಎಷ್ಟು ಜಾಸ್ತಿ ನಾವು ಹೂಡಿಕೆ ಇನ್ವೆಸ್ಟ್ಮೆಂಟ್ ಇರುತ್ತೋ ಅಷ್ಟು ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ನಾನು ಹೇಳ್ದಂಗೆ 2 ಫಂಡ್ಗಳನ್ನ ಹೇಳಿದ್ನಲ್ಲ, 30-31 ವರ್ಷದ ಫಂಡು 10,000 ಇನ್ವೆಸ್ಟ್ ಮಾಡ್ಕೊಂಡು ಹೋಗಿದ್ದು ಇವತ್ತಿನ ದಿನ 36-37 ಲಕ್ಷ 22-23 ಕೋಟಿ ಆಗಿದೆ. ಸೊ ಅದು ಪವರ್ ಆಫ್ ಕಾಂಪೌಂಡಿಂಗ್ ಅಂತ ಕರಿತೀವಿ. ಸೊ SIP ಮ್ಯೂಚುವಲ್ ಫಂಡ್ ಅಥವಾ ಇದನ್ನು ಹೊಸದಾಗಿ ತಿಳ್ಕೊಳ್ಳೋರು ಅಥವಾ ನೋಡೋರು ಯಾರ ಹತ್ರ ಕರೆಕ್ಟಾಗಿ ಅಸಿಸ್ಟೆನ್ಸ್ ತಗೋಬೇಕು, ನೀವೇನು ಹೇಳ್ತೀರಿ ಅಂತ? ಈಗ ಹೊಸದಾಗಿ ಶುರು ಮಾಡಬೇಕು ಅಂತಂದಾಗ ಆದಷ್ಟು ನೀವು ಫೈನಾನ್ಷಿಯಲ್ ಪ್ಲಾನರ್ಸ್, ಫೈನಾನ್ಷಿಯಲ್ ಅಡ್ವೈಸರ್ಸ್ ಹತ್ರ ಹೋಗಿ ಅದನ್ನು ನಿಮ್ಮ ಗೋಲ್ಸ್ ರೈಟ್ ಚಾಯ್ಸ್ ಹೇಗೆ ಮಾಡೋದು ಅಂತ ಅವರು ಮಾಡ್ತಾರೆ. ಫೈನಾನ್ಷಿಯಲ್ ಪ್ಲಾನರ್ಸ್, ಅಡ್ವೈಸರ್ಸು ನಿಮ್ಮ ಒಂದು ಗೋಲ್ಸ್ನ ತಿಳ್ಕೊಂಡು ಅವರು ಹೂಡಿಕೆಗೆ ಯಾವ ರೀತಿ ಹೋಗಬೇಕು ಅಂತ ಅಡ್ವೈಸ್ ಕೊಡ್ತಾರೆ. ಅದಕ್ಕಿಂತ ಮುಂಚೆ ಏನಂದರೆ ನಮ್ಮ ಕಡೆಯಿಂದ ಹೋಮ್ವರ್ಕ್ ಏನಂದರೆ ನಾವು ಯಾತಕ್ಕೋಸ್ಕರ ಇನ್ವೆಸ್ಟ್ ಮಾಡ್ತೀವಿ, ಆಬ್ಜೆಕ್ಟಿವ್ ಏನು, ಗೋಲ್ಸ್ ಏನು, ಅದನ್ನು ಡಿಸೈಡ್ ಮಾಡಿಕೊಡ್ತು ಅಂತಂದರೆ ಫೈನಾನ್ಷಿಯಲ್ ಪ್ಲಾನರ್ಸು ಒಳ್ಳೆ ಫಂಡ್ಸು, ಒಳ್ಳೆ ಯಾವ ಟೈಮ್ ಫ್ರೇಮ್ ಇನ್ವೆಸ್ಟ್ ಮಾಡಬೇಕು, ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನು ಗೈಡ್ ಮಾಡ್ತಾರೆ.
ಓಕೆ. ಕೊನೆಯದಾಗಿ ಇನ್ನೂ ಇನ್ವೆಸ್ಟ್ ಮಾಡದೇ ಇರೋರಿಗೆ ಒಂದು ಟಿಪ್ ಏನು ಕೊಡ್ತೀರಿ? ಸೊ ಕೆಲವ್ರು ಅಂದ್ಕೊಂಡಿರ್ತಾರೆ ನಮ್ಮ ಹತ್ರ ಎವ್ರಿ ಮಂತ್ ಬೇರೆ ಬೇರೆ ಅಮೌಂಟ್ ಇರುತ್ತೆ, ಇನ್ವೆಸ್ಟ್ ಮಾಡೋದು ಹೇಗೆ, SIP ಅಂದರೆ ಸಿಸ್ಟಮ್ಯಾಟಿಕ್ ಆಗಿರುತ್ತೆ, ಸೊ ಅಂಥವ್ರಿಗೆಲ್ಲ ಏನು ಹೇಳ್ತೀರಿ ಅಂತ? ದಯವಿಟ್ಟು ಶುರು ಮಾಡಿ, ಇವತ್ತೇ ಶುರು ಮಾಡಿ. ಯಾಕಂದರೆ ನಮಗೇನಂದರೆ ಎಷ್ಟು ಜಾಸ್ತಿ ಟೈಮ್ ಕೊಡ್ತೀವಿ ಇನ್ವೆಸ್ಟ್ಮೆಂಟ್ಸಲ್ಲಿ ಅಷ್ಟು ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಸೊ ಇವತ್ತೇ ಶುರು ಮಾಡಿ, ಪೋಸ್ಟ್ಪೋನ್ ಮಾಡೋಕ್ಕೆ ಹೋಗಬೇಡಿ. ಒಂದಿಷ್ಟು ಜನಕ್ಕೆ ಭಯ ಇದೆ. ಈಗ ನನಗೇನಾಗುತ್ತೆ, ನಮ್ಮ ಒಂದು ಲೈಫಲ್ಲಿ ಎಮರ್ಜೆನ್ಸೀಸ್ ಬರ್ಬೋದು, ಜಾಬ್ ಲಾಸಸ್ ಕಾಮನ್, ಹೆಲ್ತ್ ಎಮರ್ಜೆನ್ಸೀಸ್. ಅವಾಗ ನಾ SIP ಅಂತ ಕಮಿಟ್ ಮಾಡಿಬಿಟ್ಟಾಗ ನಾನು ಹೇಗೆ ಅದನ್ನು ಮಂತ್ಲಿ ಹೇಗೆ ಇನ್ವೆಸ್ಟ್ ಮಾಡಲಿ ಅನ್ನೋ ಭಯದಲ್ಲೇ ಎಷ್ಟೋ ಜನ ಶುರು ಮಾಡಲ್ಲ. ನಾವು ಹೇಳ್ತೀವಿ ಅದಕ್ಕೆಲ್ಲ ಕನ್ವೀನಿಯನ್ಸ್ ಇದೆ, ಪಾಸ್ ಮಾಡ್ಬೋದು, ಸ್ಟಾಪ್ ಮಾಡ್ಬೋದು, SIPs ಆ ಕನ್ವೀನಿಯನ್ಸ್ ಇದೆ. ಸೊ ಹಾಗೆ ಶುರು ಮಾಡಿ. ನೀವು ನಾಳೆ ಏನಾದರೂ ಅಕಸ್ಮಾತ್ ಪಾಸಿಟಿವ್ ಅಥವಾ ನೀವು ನಿಲ್ಲಿಸ್ಬೇಕು ಅಂದ್ರೆ ನಿಲ್ಲಿಸ್ಬೋದು, ಪ್ಲಸ್ ಅದ್ರ ಜೊತೆಗೆ ಸ್ಟೆಪ್ ಅಪ್ ಮಾಡ್ಬೋದು. ಇದೆಲ್ಲ ಕನ್ವೀನಿಯನ್ಸ್ ಇದೆ, ಶುರು ಮಾಡಿ ಅಂತ ಹೇಳ್ತೀರಿ. ಆಬ್ಜೆಕ್ಟಿವ್ಸ್ ಡಿಸೈಡ್ ಮಾಡಿ ಶುರು ಮಾಡಿ. SIP ಅಂತ ಬಂದಾಗ ಈಕ್ವಿಟಿ, SIP ಮತ್ತು ನೀವು ಹೇಳಿದ್ರಿ ಇದು ಬೇರೆ ಬೇರೆ ಭಾಗ ಅಂತ. ಸೊ ಬೆಸ್ಟ್ ಯಾವುದು, ಬೆಸ್ಟ್ ಚಾಯ್ಸ್ ಯಾವುದು ಅಂತ ಟೈಮ್ ಫ್ರೇಮಲ್ಲಿ ಡಿಸೈಡ್ ಆಗುತ್ತೆ. ಈಗ ನಾವು ಶಾರ್ಟ್ ಟರ್ಮ್ ಹೋಗ್ಬೇಕಾದ್ರೆ, ಈಗ ನಾನು ಹೇಳ್ದಂಗೆ 1 ವರ್ಷಕ್ಕೆ 2 ವರ್ಷಕ್ಕೆ ಇನ್ವೆಸ್ಟ್ ಮಾಡಬೇಕಾದ್ರೆ, ಈಗ ಎಷ್ಟೋ ಜನಕ್ಕೆ ಏನಾಗುತ್ತೆ, ಮಕ್ಕಳ ಸ್ಕೂಲ್ ಫೀಸು ವರ್ಷಕ್ಕೆ ಒಂದು ಸಲ ಕಟ್ಟಬೇಕು, 2-2.5 ಲಕ್ಷ. ಅದಕ್ಕೆ ಶಾರ್ಟ್ ಟರ್ಮ್ ಮಾಡಬೇಕು, RD ಥರ. ಅದಕ್ಕೆ ಫಿಕ್ಸ್ಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್ಸ್ ಅಂತಿದೆ, ಅದನ್ನು ಮಾಡೋದು. 4ರಿಂದ 7 ವರ್ಷ ಟೈಮ್ ಫ್ರೇಮ್ ಇತ್ತು ಅಂದರೆ ಹೈಬ್ರಿಡ್ ಕಾಂಬಿನೇಷನ್ ಆಫ್ ಈಕ್ವಿಟಿ, ಡೆಟ್ ಅಥವಾ ಮಲ್ಟಿ ಅಸೆಟ್ ಅಂತ ಬರುತ್ತೆ. ಈಕ್ವಿಟಿ, ಡೆಟ್ ಮತ್ತು ಕಮೋಡಿಟೀಸ್ 4ರಿಂದ 7 ವರ್ಷಕ್ಕೆ, ಅದು ತುಂಬ ಒಳ್ಳೆಯದು. 7 ವರ್ಷಕ್ಕಿಂತ ಜಾಸ್ತಿ ಇದ್ದಾಗ ಈಕ್ವಿಟಿ ಮ್ಯೂಚುವಲ್ ಫಂಡ್ಸಲ್ಲಿ ಒಳ್ಳೆಯದು. ಅದು ಸ್ಟಾರ್ಟರ್ಸ್ಗಾದಾಗ ಈಕ್ವಿಟಿಗೆ ಹೋಗಬೇಕಾದ್ರೆ ಲಾರ್ಜ್ ಕ್ಯಾಪ್ ಅಥವಾ ಫ್ಲೆಕ್ಸಿ ಕ್ಯಾಪ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡೋದು, ಹೂಡಿಕೆ ಮಾಡೋದು ಒಳ್ಳೆಯದು. ಓಕೆ. ಇನ್ನು ಮಕ್ಕಳಿಗೆ ಯಾವುದು ಬೆಸ್ಟ್ ಅಂತ ಹೇಳ್ತೀರಿ ನೀವು? ಮಕ್ಕಳಿಗೆ ನಾವು ಟೈಮ್ ಫ್ರೇಮ್ ಆಗಿ ಈಗ ಒಂದು 2 ವರ್ಷದ ಮಗು, 3 ವರ್ಷದ ಮಗು ಅಪ್ಪ ಅಮ್ಮಂದರು ಅಥವಾ ತಾತ ಅಜ್ಜಿ ಏನಾದರೂ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೋದಾಗ ಅವರಿಗೆ, ಯಾಕೆಂದರೆ ಅವ್ರಿಗೆ ದುಡ್ಡು ಬೇಕಾಗಿರೋದು ಹೈಯರ್ ಎಜುಕೇಷನ್ಗೆ. ಇವತ್ತು ಹೈಯರ್ ಎಜುಕೇಷನ್ ಕಾಸ್ಟ್ ತುಂಬ ಜಾಸ್ತಿ ಆಗಿರೋದ್ರಿಂದ ಈಗ ಏನಾದರೂ ಅವ್ರು ಅಬ್ರಾಡ್ಗೆ ಹೋಗ್ತಾರೆ ಎಜುಕೇಷನ್ಗೆ ಅಂದರೆ ಆ ಒಂದು ಟೈಮ್ ಫ್ರೇಮ್ 20 ವರ್ಷ ಆ ಥರ ಇದ್ದಾಗ ಈಕ್ವಿಟಿನಲ್ಲಿ ಇನ್ವೆಸ್ಟ್ ಮಾಡೋದು ತುಂಬ ಒಳ್ಳೆಯದು. ಓಕೆ. ಒಂದು 10,000 ಇದ್ದವರು ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು, ಹೇಗೆ ಪ್ಲ್ಯಾನ್ ಮಾಡ್ಕೋಬೇಕು ಅಂತ? ಈಗ ಸ್ಟಾರ್ಟರ್ಸ್ ಆಗಿದ್ದರೆ ಒಂದು 10,000 ಇನ್ವೆಸ್ಟ್ ಮಾಡ್ತೀನಿ SIPನಲ್ಲಿ ತಿಂಗಳಿಗೆ ಅಂತಂದಾಗ, ಸ್ಟಾರ್ಟರ್ಸಿಗೆ ನಾನು ಅಡ್ವೈಸ್ ಮಾಡೋದು ಒಂದು 4,000 ರೂಪಾಯಿ ಅಷ್ಟು ಲಾರ್ಜ್ ಕ್ಯಾಪ್ ಫಂಡ್ಸಲ್ಲಿ ಹಾಕಿ, ಇನ್ನೊಂದು 6,000 ರೂಪಾಯಿ ಏನು ಬ್ಯಾಲೆನ್ಸ್ ಇದೆ ಅದನ್ನು ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ಗಳಲ್ಲಿ ಹಾಕಿ. ಸೊ ಒಂದು 3 ಫಂಡ್ ಅಲ್ಲಿ ಡೈವರ್ಸಿಫೈ ಮಾಡಿದ್ರೆ ಅದು ಒಳ್ಳೆಯದು. ಓಕೆ, ಥ್ಯಾಂಕ್ ಯು ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ. ಸೊ ತುಂಬ ಇನ್ಫಾರ್ಮೇಷನ್ ನಾವು ಕೂಡ ನಿಮ್ಮ ಇದರಿಂದ ತಿಳ್ಕೊಂಡ್ವಿ. ಸೊ SIPಯಲ್ಲಿ ಹೇಗೆ ಇನ್ವೆಸ್ಟ್ ಮಾಡಬೇಕು, ಜೊತೆಗೆ ಯಾವುದು ರೈಟ್ ಚಾಯ್ಸು, ಹಾಗೆಯೇ 250 ರೂಪಾಯಿ ಇದ್ದರೂ ಕೂಡ ಅದನ್ನು ಇನ್ವೆಸ್ಟ್ ಮಾಡಿಕೊಂಡು ಒಂದು ದೊಡ್ಡ ಅಮೌಂಟನ್ನು, ಅಂದರೆ ಎಷ್ಟು ವರ್ಷ ನೀವು ಅದನ್ನು ಮಾಡ್ತೀರಿ ಅಷ್ಟು ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಲಾಂಗ್ ಟರ್ಮ್ ಇಸ್ ಬೆಟರ್ ಅಂತ. ಸೊ ಮತ್ತೆ ಇದೇ ಟಾಪಿಕ್ ಬಗ್ಗೆ ಮತ್ತಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ.